ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ ನೋಡಿ, ನಟಿ ರನ್ಯಾ ರಾವ್ ಅಂತ ನೀವೆಲ್ಲರೂ ಕೂಡ ನೋಡಿರ್ತೀರಾ. ಕೇಳಿಲ್ಲದೆ ಇರ್ಬೋದು, ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು. ಮಾಣಿಕ್ಯ ಸಿನಿಮಾದಲ್ಲಂತೂ ಕೂಡ ಆ್ಯಕ್ಟ್ ಮಾಡಿದ್ದಾರೆ, ನಮ್ಮ ಕನ್ನಡ ಸಿನಿಮಾದಲ್ಲೂ ಬೇರೆ ಬೇರೆ ಸಿನಿಮಾದಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಆ ಸಿನಿಮಾ ಹೆಸರುಗಳೆಲ್ಲ ಮುಂದೆ ಹೇಳ್ತೀನಿ ನಾನೀಗ. ಸದ್ಯಕ್ಕೆ ನೋಡಿ, ಇವರು ರಾಜ್ಯದ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರ ಸಂಬಂಧಿಕರಾಗಿದ್ದರಂತೆ. ಇವರು ಮೂಲತಃ ಚಿಕ್ಕಮಗಳೂರಿನವರು, ನಮ್ಮ ಕರ್ನಾಟಕದವರೇ. 2014ರಲ್ಲಿ ನಮ್ಮ ಕಿಚ್ಚ ಸುದೀಪ್ ನಟನೆಯ ಒಂದು ಮಾಣಿಕ್ಯ ಅನ್ನೋ ಸಿನಿಮಾದಲ್ಲಿ ಕೂಡ ಪಾತ್ರ ಮಾಡಿರ್ತಾರೆ. ನಟಿಯಾಗಿ ಅಂದರೆ ಹೀರೋಯಿನ್ ಪಾತ್ರನೇ ಮಾಡಿರ್ತಾರೆ. ಆ ಬಳಿಕ ನಟ ಗೋಲ್ಡನ್ ಸ್ಟಾರ್ ಗಣೇಶ್ ರವರು ಕೂಡ ಸಿನಿಮಾದಲ್ಲೂ ಕೂಡ ನಟಿಸಿರ್ತಾರಂತೆ. ನಂತರ ತಮಿಳು ಸಿನಿಮಾ ಕೂಡ ಆಫರ್ ಏನೋ ಬರುತ್ತೆ ಅವ್ರಿಗೆ. ಆದರೆ ಮುಂದೆ ಹೋಗ್ತಾ ಹೋಗ್ತಾ ನೋಡಿ, ಈಗ ಏನಾಗುತ್ತೆ ಅಂತಂದರೆ ಸುದ್ದಿ, ದುಬೈಯಿಂದ ನಮ್ಮ ಬೆಂಗಳೂರಿಗೆ ಚಿನ್ನವನ್ನು ಸಾಗಿಸ್ತಾ ಇದ್ದಾರೆ. ಅದು ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಿಕ್ಕಾಕೊಂಡ್ಬಿಟ್ರು ತರಬೇಕಾದ್ರೆ, ದುಬೈಯಿಂದ ತರಬೇಕಾದ್ರೆ. ಮತ್ತು ಆದರೂ ಕೂಡ ತರೋದಕ್ಕೆ ಪರ್ಮಿಷನ್ ಇತ್ತಾ, ಏನಾಗಿತ್ತು ಆ ಟೈಮಲ್ಲಿ? ಮತ್ತು ದುಬೈಯಿಂದ ಏನೋ ಬಂದರು ಇಲ್ಲಿಗೆ, ದುಬೈಲಿ ಏನೋ ಪರ್ಮಿಷನ್ ಕೊಟ್ಟರು, ಇಲ್ಲಿನ ಬೆಂಗಳೂರಿನಲ್ಲಿ ಯಾಕೆ ಪರ್ಮಿಷನ್ ಕೊಡಲಿಲ್ಲ ಅಂಥದ್ದಾದರೂ ಕೂಡ ಏನಾಗಿತ್ತು ನೋಡಿ. ದುಬೈಯಿಂದ ಬಂದಾಗ ನಮ್ಮ ಬೆಂಗಳೂರಿನಲ್ಲಿ ಈ ರೀತಿ ಚಿನ್ನವನ್ನು ಸಾಗಿಸ್ತಾ ಎಷ್ಟು ಪರ್ಮಿಷನ್ ಕೊಡಬೇಕಂಗಾರೆ? ಆಗ ನೋಡಿ, ಚಿನ್ನವನ್ನು ಸಾಗಿಸೋದಕ್ಕೂ ಕೂಡ ಪರ್ಮಿಷನ್ ಕೊಡಬೇಕು, ಮತ್ತು ಎಷ್ಟು ಗ್ರಾಮ್ ಎಷ್ಟು ಕೆ ಜಿಯನ್ನು ಸಾಗಿಸ್ಬೇಕಾಗಿತ್ತು ಅವರು, ಅದನ್ನು ಕೂಡ ತಿಳ್ಕೊಳ್ಳದೆ ಕೂಡ ಬಂದುಬಿಟ್ಟಿದ್ದಾರೆ ಅವರು. ಈಗಲೂ ಕೂಡ ನೋಡಿ, ದುಬೈಯಿಂದ ನಿಗದಿತ ಹೆಚ್ಚು ಚಿನ್ನ ಅಂತಂದರೆ ಹೆಚ್ಚು ಚಿನ್ನ ಅಂತಂದರೆ ತರ್ಬೋದು ಅಂತಂದರೆ ಅದು ಬೆಂಗಳೂರಿಗರ ಒಂದು ವಿಮಾನ ನಿಲ್ದಾಣದಲ್ಲಿ ಕನ್ನಡ ಸಿನಿಮಾ ಅಂತ ಬಂದರೆ ನಮ್ಮ ನಟಿಯರನ್ನು ಪೊಲೀಸರು ಕೂಡ ವಶಪಡಿಸಿರತಕ್ಕಂಥದ್ದು ನಾವು ನೋಡ್ಬೋದು. ಅದು ಇವರೇನೆ, ರನ್ಯಾ ರಾವ್ ಅಂತ. ನಟ ಸುದೀಪ್ ಅಭಿನಯದ ಮಾಣಿಕ್ಯ ಚಿತ್ರದಲ್ಲಿ ನಡೆಸಿದ್ರು ಇವರು ಅಂತ ಕೂಡ ನೀವು ಮೊದಲೇ ಹೇಳಿದೆ. ಸಿನಿಮಾ ನಟಿ ಅಂತ ಬಂದಾಗ ದುಬೈನಿಂದ ಬೆಂಗಳೂರಿಗೆ ಅಕ್ರಮ ಚಿನ್ನವನ್ನು ತರ್ತಾ ಇದ್ದಾರೆ, ಏನೋ ಅಕ್ರಮವಾಗಿ ಚಿನ್ನವನ್ನು ಸಾಗಿಸ್ತಾ ಇದ್ದಾರೆ ಅಂತ ಕೂಡ ಕೇಳ್ಪಡ್ತೇವೆ. ಆದರೂ ಕೂಡ ದುಬೈನಿಂದ ಬೆಂಗಳೂರಿಗೆ ಅಕ್ರಮವಾಗಿ ಯಾಕೆ ಸಾಗಿಸ್ತಾ ಇದ್ದಾರೆ ಇವರು ನೋಡಿ. ಮಾರ್ಚ್ 3ರ ರಾತ್ರಿ, ಅದು ಮಾರ್ಚ್ 3, 2025 ಮಾರ್ಚ್ 3 ಆಗಿತ್ತು ಡೇಟು. ಆ ಟೈಮಲ್ಲಿ ರಾತ್ರಿ ಬರ್ತಾ ಇದ್ದಂಥ ವೇಳೆಯಲ್ಲಿ ಈ ರೀತಿ ಆಗಿತ್ತು. ಮತ್ತು ಅದು ಅಲ್ಲದೆ ಸಿನಿಮಾ ನಟಿಯಾಗಿ ಇವರು ಈ ಥರ ಯಾಕೆ ಮಾಡಿದ್ರು, ಅಕ್ರಮವಾಗಿ ತರುವಂಥ ಒಂದು ಪರಿಸ್ಥಿತಿ ಯಾಕೆ ಬಂತು, ಅದೆಲ್ಲ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಸ್ನೇಹಿತರೆ. ಯಾಕೆಂದರೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ನೀವೇನು ನಿಮ್ಮ ಬೆಂಬಲ ಕೊಟ್ಟರೆ ತೃಪ್ತಿ ಸಿಗುತ್ತೆ ಅಷ್ಟೇ. ನಿಮ್ಮ ಬೆಂಬಲ ಸದಾ ಹೀಗೆ ಇರಲಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ, ಬೇರೆ ಇನ್ನೇನಿಲ್ಲ. ನೋಡಿ, ಬೆಂಗಳೂರಿಗೆ ಬಂದ ಮೇಲೆ ಅವರು ದುಬೈನಿಂದ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಅಕ್ರಮ ಚಿನ್ನವನ್ನು ತಂದಂಥ ಆರೋಪದಲ್ಲಿ ಸಿನಿಮಾ ನಟಿ ಸಿಕ್ಕಿ ಬೀಳ್ತಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕೂಡ ನಾವು ಕೇಳ್ಪಡ್ತೀವಿ. ದೇವನಹಳ್ಳಿ ಇರ್ತಕ್ಕಂಥ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಈಗಲೂ ಕೂಡ ಅಲ್ಲಿ ಪೊಲೀಸರು ಅಲರ್ಟ್ ಅಂತೂ ತುಂಬ ಇದ್ದೇ ಇರುತ್ತೆ. ಪೊಲೀಸರು ಮಾತ್ರ ಅಲ್ಲ, ಸೆಕ್ಯೂರಿಟಿ ಅಂತೂ ನಾವು ಏನೇ ಒಂದು ಕಳ್ಳತನದಿಂದ ಸಾಗಿಸೋದಕ್ಕೂ ಕೂಡ, ಬೇರೆ ದೇಶಕ್ಕೂ ಕೂಡ ಸಾಗಿಸೋದಕ್ಕೆ ಆಗಲ್ಲ, ಆ ರೀತಿಯಲ್ಲಿ ಇದ್ದೇ ಇರುತ್ತೆ. ನೋಡಿ, ನಿಲ್ದಾಣ ಅಂತ ಬಂದರೆ ಇಲ್ಲಿ ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತೂ ಇದ್ದೇ ಇದೆ ನಮ್ಮ ಬೆಂಗಳೂರಲ್ಲಿ. ಇಂಟರ್ನ್ಯಾಷನಲ್ಲು, ನಮ್ಮ ಇಡೀ ವರ್ಲ್ಡ್ಗೆ ನಮ್ಮ ಬೆಂಗಳೂರೇ ಇಂಟರ್ನ್ಯಾಷನಲ್ಲು ನಮ್ಮ ಕರ್ನಾಟಕದಲ್ಲಿ ಹೋಲಿಸ್ಕೊಂಡ್ರೆ. ನೋಡಿ, ರನ್ಯಾ ಅವರು ದುಬೈನಿಂದ ಬೆಂಗಳೂರಿಗೆ ಮಾರ್ಚ್ 3 ರಾತ್ರಿ ಹಿಂತಿರುಗಿದ್ರು. ಪ್ರಯಾಣಿಕರ ಒಂದು ತಪಾಸಣೆ ನಡೆಸಿದ ಮೇಲೆ ಗೊತ್ತಾಗಿದ್ದವ್ರಿಗೆ, ಎಲ್ಲ ಪೊಲೀಸರಿಗೆ ಅಲ್ಲಿ ಎಲ್ರಿಗೂ ಗೊತ್ತಾಗಿದೆ. ಈ ವೇಳೆ ವಿದೇಶದಿಂದ ಹೆಚ್ಚುವರಿ ಚಿನ್ನ ತಂದಿದ್ದಾರೆ ಇವರು. ಹೆಚ್ಚುವರಿ ಚಿನ್ನ ತಂದದ್ದು ಕೂಡ ಈಗ ಪತ್ತೆ ಆಗ್ತಾ ಇದೆ. ಏನಕ್ಕೆ ಹೆಚ್ಚುವರಿ ಚಿನ್ನವನ್ನು ತಂದರು ನೋಡಿ. ಚಿನ್ನವನ್ನು 15 kg ಇತ್ತಂತೆ ಚಿನ್ನ ಅಲ್ಲಿ. 15ಕ್ಕೂ ಹೆಚ್ಚು kg, ಅಂದರೆ 15 kgಗಿಂತ ಹೆಚ್ಚು ಚಿನ್ನ ಇತ್ತು. 15ಕ್ಕೂ ಹೆಚ್ಚು kg ಚಿನ್ನವನ್ನು ಹೇಗೆ ತಂದರು? ಅಲ್ಲಿ ದುಬೈಲಿ ಕೂಡ ಏರ್ಪೋರ್ಟ್ ಪರ್ಮಿಷನ್ ಕೊಟ್ಬಿಟ್ರೆ ತರೋದಕ್ಕೆ. ಮತ್ತು ಆದರೂ ಕೂಡ ಇಲ್ಲಿ ಬೆಂಗಳೂರಿಗೆ ಬಂದಮೇಲೆ ಕೂಡ ನೀವೆಲ್ಲರೂ ಕೂಡ ನೋಡಿರ್ತೀರ, ಚೆಕ್ ಮಾಡೇ ಮಾಡ್ತಾರೆ ಏನಿದೆ ಬ್ಯಾಗಲ್ಲಿ ಮಾತ್ರ ಅಲ್ಲ, ನಮ್ಮ ಹತ್ರನೂ ಕೂಡ ಏನೇ ನಾವು ಒಂದು ಜೋಬಲ್ಲೂ ಕೂಡ ಚೆಕ್ ಮಾಡ್ತಾರೆ ಏನಿದೆ ನಮ್ಮ ಜೋಬಲ್ಲಿ, ಒಂದೇನಾರು ವೆಪನ್ ಇದೆಯಾ, ಪಿಸ್ತೂಲ್ ಇದೆಯಾ, ಎಲ್ಲ ಕೂಡ ಚೆಕ್ ಮಾಡ್ತಕ್ಕಂಥದ್ದು. ಅದೆಲ್ಲ ಎಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತಲ್ಲ, ಎಲ್ಲ ಕಡೆ ಆಲ್ಮೋಸ್ಟ್ ರೈಲ್ವೆ ಸ್ಟೇಷನ್ನು ಕೂಡ ಚೆಕ್ ಮಾಡೇ ಮಾಡ್ತಾರೆ. ಅದೆಲ್ಲ ನಮ್ಗೆ ಗೊತ್ತಿರುವಂಥ ವಿಷಯನೇ. ಎಲ್ಲ ಅಫಿಷಿಯಲ್ ಅಂತ ನಾವೇನು ಕರಿತೀವಿ, ಒಂದು ಮಾಲಲ್ಲೂ ಕೂಡ ಚೆಕ್ ಮಾಡೇ ಮಾಡ್ತಾರೆ. ಅದೆಲ್ಲ ನಾವು ಎಲ್ಲೋ ಹೋದರೂ ಕೂಡ. ಈಗಲೂ ಕೂಡ ಇವ್ರನ್ನೂ ಕೂಡ ಇದೇ ರೀತಿ ಚೆಕ್ ಮಾಡಿ ಸಿಕ್ಕಿಬಿದ್ರಂತೆ. ದುಬೈನಿಂದ ಭಾರತಕ್ಕೆ ಬರ್ತಿದ್ದಂತೆ ಪ್ರಯಾಣಿಕರ ಒಂದು ನಿಗದಿ ಪ್ರಮಾಣ ಚಿನ್ನವನ್ನು ತೊಗೊಂಡು ಬರಬೇಕು. ಈ ರೀತಿ ಇಷ್ಟೊಂದೆಲ್ಲ ತೊಗೊಂಡು ಬರೋದಕ್ಕೆ ನಿಮ್ಗೆ ಅನುಮತಿ ಯಾರು ಪರ್ಮಿಷನ್ ಕೊಟ್ಟರು ಅಂತ ಕೂಡ ಕೇಳ್ತಾರೆ ಆ ಟೈಮಲ್ಲಿ. ಸದ್ಯ ನಿಮ್ಮ ನಿಯಮಗಳ ಪ್ರಕಾರ ಪುರುಷರಿಗೆ ಅಂದರೆ ನಮ್ಮ ಗಂಡಸರಿಗೆ 20 ಗ್ರಾಮ್ ತರಬೇಕು, ಮಹಿಳೆಯರಿಗಾದರೆ 40 ಗ್ರಾಮ್ ತರಬೇಕು ಅಂತ ಕೂಡ ಒಂದು ರೂಲ್ಸ್ ಇದೆಯಂತೆ. ಚಿನ್ನವನ್ನು ಗರಿಷ್ಠ ಅಂದರೆ 1 ಲಕ್ಷ ಒಳಗೆ, 1 ಲಕ್ಷ ಮೇಲಾಗಬಾರ್ದು, ಅದು 1 ಲಕ್ಷದೊಳಗೆ ಚಿನ್ನವನ್ನು ನಾವು ತೊಗೊಂಡು ಬರೋಕ್ಕೆ ನಮಗೆ ಅವಕಾಶ ಇದೆ. ಇಷ್ಟು ಮೀರಿ ತೊಗೊಂಡು ಬಂದರೆ ನಿಮಗೆ ಏನು ಶಿಕ್ಷೆ ಆಗ್ಬೋದು, ಏನು ಶಿಕ್ಷೆ ಕೊಡಬೇಕು ಅಂತೆಲ್ಲ ತುಂಬ ಕ್ವಶನ್ ಮೇಲೆ ಕ್ವಶನ್ ಅಲ್ಲೇ ಕೇಳಿದ್ರಂತೆ. ಆದರೂ ಕೂಡ ನಟಿ ರನ್ಯಾ ರಾವ್ ಅವರು ಅದಕ್ಕೆ ಏನಿಗೂ ಉತ್ತರ ಕೊಡದೆ, ಅದಕ್ಕೆಲ್ಲ ಉತ್ತರ ನಾನು ಆಮೇಲೆ ಹೇಳ್ತೀನಿ, ದಯವಿಟ್ಟು ಈಗ ಬಿಟ್ಬಿಡಿ ಅಂತ ಕೂಡ ಹೇಳಿದರು ಆ ಟೈಮಲ್ಲೇ. ರನ್ಯಾ ರಾವ್ ಅವರು 15 kg ಚಿನ್ನ ತಂದಿದ್ದಾರೆ. ಅದೆಲ್ಲ ಒಂಥರ ಆರೋಪಿಯವರು ಅಂತ ಕೂಡ ಕೇಳಿಬಂತು ಆ ಟೈಮಲ್ಲೇ. ಆ ಸದ್ಯ
ಅವರು ಆ ವಿಚಾರಣೆ ಅಂತೂ ಆ ಟೈಮಲ್ಲಿ ಏನೋ ಅದು ಕೇಸೇ ಮುಚ್ಚೋಯ್ತು ಏನೋ ಗೊತ್ತಿಲ್ಲ ಸ್ನೇಹಿತರೆ. ಇನ್ನೊಂದು ಏನಂತಂದರೆ ಆ ಟೈಮಲ್ಲಿ ಆ ಚಿನ್ನವನ್ನು 15 kg ಅಷ್ಟು ಚಿನ್ನವನ್ನು ದುಬೈನಿಂದ ತರ್ತಕ್ಕಂಥ ಒಂದು ಅವಶ್ಯಕತೆ ಆದರೂ ಕೂಡ ಏನಿತ್ತು. ಯಾಕೆ ಅಂತಂದರೆ 15 kg ಚಿನ್ನ ತರೋದಂತೇನೋ ಅವಶ್ಯಕತೆ ಅವ್ರಿಗಿದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ಆದರೆ ಚಿನ್ನವನ್ನು ತರಬೇಕಾದ್ರೆ ನೋಡಿ ನಾವೇನು ಇಲ್ಲಿ ಏನು ಕಳ್ತೀವಿ ನೋಡಿ, ಅದಕ್ಕೆ ಆದಂಥ ಒಂದು ರೂಲ್ಸ್ ರೆಗ್ಯುಲೇಷನ್ನ ನಾವು ಫಾಲೋ ಮಾಡಲೇಬೇಕಾಗುತ್ತೆ ಚಿನ್ನವನ್ನು ತಂದ ಮೇಲೆ. ಮತ್ತು ಇಲ್ಲಿ ಬೆಂಗಳೂರಲ್ಲೂ ಅಷ್ಟೇ, ನಾವು ತರಬೇಕಾದ್ರೆ ಏನಾದರೂ ಒಂದು ಚಿನ್ನ ಮಾತ್ರ ಅಲ್ಲ, ಬೆಳ್ಳಿ ಮಾತ್ರ ಅಲ್ಲ, ಒಂದು ದುಡ್ಡು ಅಂತಲ್ಲ, ಏನೇ ಒಂದು ವಸ್ತುವನ್ನು ತರಬೇಕಾದ್ರೂ ಕೂಡ ನಾವು ಅದು ಒಂದು ರೂಲ್ಸ್ ರೆಗ್ಯುಲೇಷನ್ನ ನಾವು ಫಾಲೋ ಮಾಡಲೇಬೇಕಾಗುತ್ತೆ. ಅದು ಫಾಲೋ ಮಾಡಲಿಲ್ಲ ಅಂದರೆ ಕೂಡ ಎಲ್ಲರೂ ಕೂಡ ಅಷ್ಟೇ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗುತ್ತೆ. ಇವ್ರಿಗೂ ಕೂಡ ಅಷ್ಟೇ ಮುಂದೆ ಒಂದು ದೊಡ್ಡ ಮಟ್ಟದಲ್ಲಿ ಶಿಕ್ಷೆ ಕೊಡಲೇಬೇಕು ಅಂತ ಕೂಡ ಅದು ಜೈಲ್ವರೆಗೂ ಹೋಗಿತ್ತು. ಮುಂದೆ ಪರಪ್ಪನಗರ ಜೈಲ್ವರೆಗೂ ಹೋಗಿತ್ತು. ಅಲ್ಲೂ ಕೂಡ ಕೇಸೆಲ್ಲ ಏನಾಯಿತು ಅಂತಂದರೆ ಏನೋ ಅವರ ಒಂದು ಏನೋ ಪೊಲೀಸ್ ಅಧಿಕಾರಿಯ ಮಗಳೇ ಆಗಿರೋದ್ರಿಂದ ಏನೋ ಕೇಸ್ ಅಲ್ಲೇ ಮುಚ್ಚೋಯ್ತೋ ಇಲ್ಲ ಏನೋ ಗೊತ್ತಿಲ್ಲ. ಆದರೂ ಕೂಡ ಸ್ನೇಹಿತರೆ ಇನ್ನೊಂದು ಏನಂತಂದರೆ ಮದುವೆ ಅಂತ ಬಂದಾಗ ನಾವು ಎಷ್ಟೊಂದು ನಮ್ಮ ಹೆಣ್ಣು ಮಕ್ಕಳು ನೀವೇ ನೋಡಿ, ಮದುವೆ ಅಂತಂತಲ್ಲ ಹೆಣ್ಣು ಮಕ್ಕಳಲ್ಲಿ ಒಂದು ನಯ ವಿನಯ ಅಂತಕ್ಕಂಥದ್ದನ್ನು ಎಲ್ಲ ಕೂಡ ನಾವು ನೋಡ್ತೀವಿ. ಒಬ್ಬರನ್ನ ಮದುವೆ ಆಗಬೇಕು ಅಂದರೆ ಇಲ್ಲೂ ಕೂಡ ಇವ್ರನ್ನೂ ಅಷ್ಟೇ. ಈಗ ನೋಡಿ ಇವರು ಒಬ್ಬ ನಟಿ ಆದ ಮಾತ್ರಕ್ಕೆ ನಾವು ಏನು ಬೇಕಾದರೂ ಮಾಡ್ಬೋದು, ಎಲ್ಲಿ ಬೇಕಾದರೂ ನಮ್ಮ ಹತ್ರ ದುಡ್ಡಿದೆ, ಇಷ್ಟು ಬೇಕಾದ್ರೂ ಎಷ್ಟು kg ಬೇಕಾದ್ರೂ ಚಿನ್ನವನ್ನು ಸಾಗಾಟನೆ ಮಾಡ್ಬೋದು. ಚಿನ್ನ ಅಂತಲ್ಲ, ನಮ್ಮಲ್ಲಿ ದುಡ್ಡಿರೋದ್ರಿಂದ ಏನಲ್ಲಿ ಏರ್ಪೋರ್ಟಲ್ಲಿ ದುಡ್ಡು ಕೊಟ್ಟುಬಿಟ್ರೆ ಸಾಕು, ಏನು ಬೇಕಾದರೂ ನಾವು ವಾಪಸ್ಸು ಬಂದ್ಬಿಡ್ಬೋದು. ನಾವು ವಾಪಸ್ಸು ಏನು ಬೇಕಾದ್ರೂ ಬಂದ್ಬಿಡೋದು. ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಚಾಲನೆಯೇ ಇಲ್ಲ ಅದು ವಸ್ತುಗಳು. ಅಲ್ಲಿನ ವಸ್ತುಗಳು ನಮ್ಮ ಇಂಡಿಯಾದಲ್ಲಿ ಎಷ್ಟೋ ವಸ್ತುಗಳನ್ನ ಬ್ಯಾನ್ ಮಾಡಿದ್ದಾರೆ. ಈಗ ನೋಡಿ ಲಾಸ್ಟ್ ಟೈಮು ಚೀನಾದ ವಸ್ತುಗಳನ್ನೆಲ್ಲ ಬ್ಯಾನ್ ಮಾಡಲಾಗಿತ್ತು. ಅದೇ ರೀತಿ ಇನ್ನು ಬೇರೆ ಬೇರೆ ದೇಶಗಳಿರುತ್ತೆ, ಇನ್ನೂ ಪರ್ಮಿಷನ್ ನಮ್ಮ ದೇಶಕ್ಕೆ ಬಂದಿಲ್ಲದೆ ಇರ್ತಕ್ಕಂಥ ವಸ್ತುಗಳನ್ನೆಲ್ಲ ಇಲ್ಲಿ ಕೆಲವು ಮಾರಾಟ ಮಾಡೋದಾಗಿರ್ಬೋದು, ಕೆಲವು ಉಪಯೋಗಿಸೋದಾಗಿರ್ಬೋದು, ಅದೆಲ್ಲ ಇಲ್ಲವೇ ಇಲ್ಲ. ನಮ್ಮ ದೇಶದಲ್ಲಿ ಏನು ನಾವು ಮಾರಾಟ ಮಾಡ್ತೀವಿ, ಏನು ನಾವು ತೊಗೋತೀವಿ ಅದನ್ನು ಮಾತ್ರನೇ ಉಪಯೋಗಿಸ್ಬೇಕು. ಕೆಲವೆಲ್ಲ ಅದು ಕಾನೂನು ಲೀಗಲ್ ಎಲ್ಲ ಅದು ಹೋಗುತ್ತೆ ಮುಂದೆ. ಕಾನೂನು ಅದೆಲ್ಲ ಬಂದು ಕಂಡಿಡ್ಕೊಂಡಾಗ ಅಂದರೆ ನಾವು ಕಾನೂನು ಪುಟಗಳನ್ನ ತೆಗೆದು ನೋಡೋದಾದರೆ ಇದೆಲ್ಲ ನಾವು ಪಾಲನೆ ಮಾಡಲೇಬೇಕು. ಈ ಕಾನೂನು ರೀತಿಯಲ್ಲಿ ಎಲ್ಲರೂ ಕೂಡ ತಪ್ಪಿತಸ್ಥರೆ ಒಂದು ರೀತಿಯಲ್ಲಿ. ಇವರು ಕೂಡ ಮಾಣಿಕ್ಯ ಸಿನಿಮಾದ ನಟಿ ಏನಂತ ನಾವು ಕರಿತೀವಿ, ಇವರು ರನ್ಯಾರ್ ಅವರು, ಇವರು ಕೂಡ ತಪ್ಪಿತಸ್ಥರೆ, ಆರೋಪಿಯಾಗಿದ್ದರು. ಆದರೂ ಕೂಡ ಮುಂದೆ ಪರಪ್ಪನಗರ ಜೈಲು ಕೂಡ ಸೇರಾದ್ಮೇಲೆ ಮುಂದೆ ಅದು ಅಲ್ಲಿಗೆ ನಿಂತೋಯ್ತು. ಆದರೆ ಮುಂದೆ ಏನು ಮಾಡಬೇಕು ಇವ್ರನ್ನ ಅಂತ ಕೂಡ ಗೊತ್ತೇ, ಅಲ್ಲೇ ಅದು ಕೇಸೆಲ್ಲ ವಜಾ ಆಯಿತು. ಇಲ್ಲ ಏನಾದರೂ ಅವ್ರನ್ನ ಜೈಲಿಗೆ ಹಾಕಬೇಕು ಅಂತ ಕೂಡ ಈ ಥರ 5 ವರ್ಷ 10 ವರ್ಷ ಈ ಥರ ಇಷ್ಟು ವರ್ಷ ಜೈಲು ಶಿಕ್ಷೆ ಅನುಭವಿಸಲೇಬೇಕು ಅವರು ಅಂತ ಕೂಡ ಎಷ್ಟೆಷ್ಟೋ ಕೂಡ ನ್ಯೂಸಲ್ಲೆಲ್ಲ ಕೂಡ ತುಂಬ ಸುದ್ದಿ ವೈರಲ್ ಆಗಿದ್ದಂಥ ಸುದ್ದಿ ಅಂತಂದರೆ ಇವ್ರದ್ದೇ ಮಾರ್ಚ್ ತಿಂಗಳಂದು. ಆದರೂ ಕೂಡ ಸುಮ್ಮನೆ ಈಗ ನೋಡಿ ಸಡನ್ಲಿ ಕೇಸಿಂಗ್ ಬತ್ತು ಮುಚ್ಚೋಯ್ತು. ಅದು ಯಾರಿಂದ ಮುಚ್ಚೋಯ್ತು, ಹೇಗೆ ಮುಚ್ಚೋಯ್ತು ಅಂತಕ್ಕಂಥದ್ದು, ಎಷ್ಟು ಪೊಲೀಸರಿಂದ ಮುಚ್ಚೋಯ್ತು ಅಂತಕ್ಕಂಥದ್ದು ಈಗಲೂ ಕೂಡ ಗೊತ್ತೇ ಇಲ್ಲ. ನಿಜವಾಗ್ಲೂ ಏನಂತಂದರೆ ಈ ಕೇಸ್ ಅಂತಕ್ಕಂಥದ್ದಂತೂ ನಾವು ಪೊಲೀಸ್ ಕೇಸ್ ಅಂತ ನಾವೇನು ಕರಿತೀವಿ, ಲಾಯರ್ ಕೇಸ್, ಅದಂತೂ ಕೂಡ ಕರೆಕ್ಟಾಗಿ ಇರಬೇಕು ನಾವು ಕೂಡ. ಇಲ್ಲ ಅಂತಂದರೆ ಆಗಲ್ಲ. ನೋಡಿ ನಮ್ಮ ಕೇಸು ಈಗ ಏನೋ ಒಂದು ನಮ್ಮಲ್ಲಿ ಏನೋ ತಪ್ಪಿಲ್ಲ ಅಂತಂದಾಗ ನಾವು ಕೂಡ ಕರೆಕ್ಟಾಗಿ ಇದ್ರೇ ಅದು ಬೆಸ್ಟು. ನಾವು ಒಂಥರ ನಾವು ಎಜುಕೇಟೆಡ್ ಆಗಿ ಮಾತಾಡ್ತಾ ಇಲ್ಲ ಲಾಯರ್ ಮುಂದೆ, ಪೊಲೀಸ್ ಮುಂದೆ, ಕೋರ್ಟ್ ಮುಂದೆ ಆಗಲಿ ಎಲ್ಲೇ ಆಗಲಿ ನಾವು ಒಬ್ಬ ಎಜುಕೇಟೆಡ್ ಆಗಿ ಮಾತಾಡ್ತಾ ಇಲ್ಲ ಅಂದರೆ ನಾವು ಮುಂದೊಂದು ದಿನ ನಮಗೂ ಕೂಡ ಶಿಕ್ಷೆ ಅಂತೂ ಕಟ್ಟಿಟ್ಟ ಬುತ್ತಿನೇ, ಎಲ್ಲರಿಗೂ ಕೂಡ ಇಷ್ಟೇ. ಆದರೂ ಕೂಡ ನೋಡಿ ಈ ಜೀವನ ಅಂತಕ್ಕಂಥದ್ರಲ್ಲಿ ಪೊಲೀಸ್ ಕೇಸ್ ಮಾತ್ರ ಅಲ್ಲ, ನಾವು ಏನೇ ಒಂದು ಜೀವನದಲ್ಲಿ ಮುಂದೆ ದೊಡ್ಡ ಹೆಜ್ಜೆ ಹಾಕಬೇಕು ಅಂದರೆ ನಾವು ದೊಡ್ಡ ಮಟ್ಟದಲ್ಲಿ ಅಲರ್ಟ್ ಆಗಿರಲೇಬೇಕು. ಇಲ್ಲಾಂದರೆ ನಮ್ಮ ಜೀವನ ಅಂತೂ ತುಂಬ ಪಾತಾಳ ಹೋಗ್ಬಿಡುತ್ತೆ. ಇವರು ಕೂಡ ಅಷ್ಟೇ ಜೈಲಿಗೆ ಹೋಗ್ಬೇಕಾದ ಪರಿಸ್ಥಿತಿ ಬಂದಿತ್ತು. ಸದ್ಯಕ್ಕೆ ಮುಂದೆ ಏನಾಯಿತು ಅಂತಕ್ಕಂಥದ್ದು ಕೂಡ ಕೇಸು ನಿಲ್ಲೇ ಇಲ್ಲ. ಮುಂದೆ ನೋಡೋಣ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಏನಾಗುತ್ತೆ, ಇವ್ರ ಕೇಸ್ ಏನಾದರೂ ಅಕಸ್ಮಾತ್ ಮುಂದೆ ಏನಾಗಿತ್ತು ಅಂತ ಅನ್ನೋದು ನಾನು ನೆಕ್ಸ್ಟ್ ಡೀಟೇಲ್ಸನ್ನು ಫುಲ್ಲು ಕಲೆಕ್ಟ್ ಮಾಡಿ ಹೇಳ್ತೀನಿ. ದಯವಿಟ್ಟು ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು, ಧನ್ಯವಾದಗಳು.